ಸಾಕಾದಂಗೆ ಆಯಿತು. ಇದು ಒಂದು ಹೊರೆ ಹಾಕಿ ಹಂಗಾರೆ ಅದಷ್ಟು ಮುಚ್ಚಿಬಿಟ್ರೆ ಕಡೆ ನೀರು ಕುಡಿಯೋದು ನೀರು ಎಲ್ಲ ಮುಗಿದ್ಮೇಲೆ ವಿಡಿಯೋ ಮಾಡ್ತಾರೆ. ಅವ್ರು ಹೇಳಿದ್ದೇನೆ ನಾನು ಮುಂಚೆ ಬಾ. ಸಿಡ್ಲೆಕಾಯಿ ತಿನ್ನೋಡ ಗೊತ್ತಾಗ್ತದೆ ಅಂತ. ಸೌತೆಕಾಯಿ ಸಿಡ್ಲೆಕಾಯಿ ತಿನ್ನೋಡ ಬದುಕಿದ್ರೆ ಮನುಷ್ಯರು ತಿನ್ನೋದು ಉಳಾಯ್ತು, ಸಿಡ್ಲೆಕಾಯಿ ಹೋದ್ರೆ ಅಲ್ಲ ಹಾಳಾಯ್ತು ಅಷ್ಟೇ. ನೋಡು ಇದನ್ನ ಇವತ್ತಕ್ಕೆ ಒಂದು ಸ್ವಲ್ಪ ಆತು, ಎಲ್ಲಿದ್ದ ಮಂಡ್ಗಾದಿ ಅಚ್ಚಿಗೆ ಆತು. ಇನ್ನು ಸಿಡ್ಲೆಕಾಯಿ ಆತಮ್ಮ. ಕೈಯ ತೋರ್ಸು ಸಿಡ್ಲೆಕಾಯಿ ಬಿಡಲಂಕಿದ್ದು ನೋಡು ಕೈಯ ನನಗೋಲ್ ಕೈಯ ಸಿಡ್ಲೆಕಾಯಿ ಬಳ್ಳಿ ಕರ್ಕೊಂಡು ಹೋಗ್ತೀವ. ಅದೆಂತಕ್ಕೆ ಸೊಪ್ಪು ಮುಚ್ಚುತ್ತಾ? ಸೊಪ್ಪು ಮುಚ್ಚೋದ್ರಿಂದ, ಹಸಿ ಸೊಪ್ಪು ಮುಚ್ಚೋದ್ರಿಂದ ಮರಕ್ಕೆ ಡೈರೆಕ್ಟ್ ಇದು ಸಿಕ್ತು. ಎಂಥದ್ದು ಹಸಿ ಹೇಳ್ತಂದರೆ ವೈಜ್ಞಾನಿಕವಾಗಿ ಮ್ಯಾಗ್ನೀಷಿಯಮು ಮತ್ತು ಪೊಟ್ಯಾಶು ಎಲ್ಲ ಡೈರೆಕ್ಟ್ ಸಿಕ್ತು ಈ ಹಸಿ ಸೊಪ್ಪು ಮುಚ್ಚೋದ್ರಿಂದ. ಇದು ಸಂತಿಗೆ ಮ್ಯಾಲಿಂದ ರಾಡಿ ನೀರು ಬಿಟ್ಟರೆ ಡೈರೆಕ್ಟ್ ಗೊಬ್ಬರ ಆಗ್ತು. ಅದಕ್ಕಾಗಿ ಪ್ರತಿ ವರ್ಷ ಹಸಿ ಸೊಪ್ಪು ಮುಚ್ಚೋದ್ರಿಂದ ತೋಟಕ್ಕೆ ಒಳ್ಳೆಯದು. ಅದಕ್ಕೆ ವರ್ಷ ಮಾಡಿಸ್ತಿ. ಮತ್ತು ಕೂಲಿಕಾರರು ಮಳೆಗಾಲದ ಸ್ವಲ್ಪ ಹೆಚ್ಚಿಗೆ ಸಿಕ್ತ. ಅದೊಂದು ಹೌದು ಅಲ್ಲ, ಸಚಿಕಲ್ಲಿ ಹೇಗೆ ಆಗ್ತದೆ ಮಕ ತೋರ್ಸೆ. ಹಂಗೆ ಅದಿಷ್ಟು ಮಾಡಿ ಹಸಿ ಸೊಪ್ಪೆಲ್ಲ ಮುಚ್ಚಿ ನೋಡಿ ಇದಿಷ್ಟಕ್ಕೆ ಬಂತು. ಈಗ ನಿನ್ನೆ ಮೊನ್ನೆ 2 ದಿವ್ಸ ಕಡ್ದಿದ್ದು, ಇನ್ನೊಂದು 2-3 ದಿವ್ಸ ಕಡ್ದು ಇದಿಷ್ಟು ತೋಟಕ್ಕೆ ಮುಚ್ಚವು. ನಮ್ಮ ಮತ್ತೆ ಕಟ್ಟಿಗೆಯೂ ಸಿಕ್ತು. ಉರುವಲಿದ್ದು ಸಮಸ್ಯೆನೂ ನೀಗ್ತು. ಈ ಗ್ಯಾಸ್ ಅಭಾವ ಕಾಲದಲ್ಲಿ ಉರುವಲು ಸಮಸ್ಯೆಗೂ ಆಯ್ತು. ಅದು ಎಲ್ಲ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೆ. ಇದೇ ಬಾಳೆಹಣ್ಣು ಕೊನೆ ಹಣ್ಣಾಜು ಉದುರಿ ಚೊಕ್ಕಾಗಿ ಹೊಡಿತು ಮಂಡ್ಗಾದಿ ಹೊತ್ತು. ಇದೆ ನೋಡಿ ಅಲ್ಲ ಅಂದ್ರಿ ಅದ ಈಗ ಮಂಗನೂ ಬಾಳೆಹಣ್ಣು ತಿಂಬುದಿಲ್ಲ ಆ ಪರಿಸ್ಥಿತಿ. ಮಂಗನು ತಿಂಬುದಕ್ಕೂ ಬೇಜಾರು ಬಂದವು. ಇಷ್ಟೆಲ್ಲ ಸಿಕ್ಕಿರೋದೆ ಅಂತ ತಿಂತು ಮುಗಿಗೆ ಬರ್ತೀರ ನೀರು ಕುಡಿಯೋಕ್ಕೆ. ಕೊಳತೋಜು ತೋಟದಲ್ಲೇ ಹಣ್ಣ ಕೊಳೆಯ ನಣಕೆ. ಇದಕ್ಕೆಲ್ಲ ಸೀರೆ ಮುಚ್ಚಿಟ್ಟಿದ್ರಿ. ಸೀರೆ ಮುಚ್ಚದಿಂದ ಮಣ್ಣು ತೊಳಿತಿಲ್ಲ, ಕಾದಿಗೆದು ಸಂತಿಗೆ ಕಳೆ ಹಾಕ್ತಿಲ್ಲ. ಇದೆಲ್ಲ ಉದ್ದೇಶಕ್ಕೆ ಈಗ ಮತ್ತೆ ಸದೆ ಸಿಕ್ತಿಲ್ಲ. ಇಲ್ಲೆಲ್ಲ ಫಾರೆಸ್ಟ್ ಆಗಿತ್ತು, ಕರಡದ ಬ್ಯಾನ್ ಇತ್ತು, ಇದೆಲ್ಲ ಹಚ್ಚಿಬಿಟ್ಟ. ಹಂಗಾಗಿ ಕರಡ ದುಡ್ಡು ಕೊಟ್ಟರು ಸಿಕ್ತಿಲ್ಲ. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೆ. ಪರ್ಯಾಯ ವ್ಯವಸ್ಥೆ ಇದು ಗೊತ್ತಾ. ಒಂದಕ್ಕೆ 2-3 ಲಾಭದಲ್ಲಿ ಮಾಡೋದು ಅತಿ ಕಡಿಮೆ. ಇದು ಮತ್ತೆ ಮುಚ್ಚಿದ್ರೆ 3 ವರ್ಷ ಬತ್ತು. ಒಂದು ಸೀರೆ ಮುಚ್ಚಿದ್ರೆ ಲಡ್ಡು ಆಗ್ತಿಲ್ಲ. ಹಂಗಾಗಿ ಅದು ಪದೇ ಪದೇ ಮುಚ್ಚಿ ಒಳ್ಳೆ ಕೆಲಸ. ಇಲ್ಲಿ ತೋಟದಲ್ಲಿ ಇದ್ದಿದ್ದಕ್ಕೆ ಈ ಗಾಂಧಾರಿ ಮೆಣಸಿನ ಗಿಡ ಎಷ್ಟು ದೊಡ್ಡ ಕಜು ನೋಡಿ. ತೋಟದಲ್ಲಿ ಇದ್ರೆ ಗೊಬ್ಬರ ಇತ್ತು, ಇಲ್ಲಿ ಗೊಬ್ಬರ ಇದು ಸಿಕ್ತು, ಮಣ್ಣಿನ ಇದು ಸಿಕ್ತು, ತೇವಾಂಶ ಜಾಸ್ತಿ ಎಷ್ಟು ದೊಡ್ಡ ಕಜು. ಹಂಗಾಗಿ ಇಷ್ಟು ಚಲೋ ಆಗ್ತದೆ. ಆದರೆ ಈಗ ಮಂಗನ ಗಾವಲು ಇದ್ದಿದ್ದಕ್ಕೆ ಈ ಮೆಣಸಿನ ಗಿಡ ಇಟ್ಟು ಆಜು ಹಿಂದೆ ಇದ್ರೆ ಅದು ಇರ್ತಿತ್ತಿಲ್ಲ. ನೋಡಿ ಸೊಪ್ಪು ಹೊರದು ಬಿಟ್ಟು ಇವ್ರು ಜೇನ್ಪೇಟೆಗೆ ಪೆರಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಮಕ ತೋರ್ಸ್ರ, ಮಕ ತೋರ್ಸಿ. ಯಾರ್ಯಾರು ಪೆರಡ್ತಾ ಇದ್ದಾರೆ. ಆದ ಕೂಡ ನೀರು ಕುಡಿಯೋಕೆ ಕರಿತಾ ಇದ್ದಾರೆ. ನೀರು ಕುಡಿಯೋಕ್ಕೆ ಅಲ್ಲಿದ್ದ ದೀಪಂದನೆ ಹಳೆ ಕಡೆ ಹಾಳೆ ಹಾಂ ಹಂಗಾರೆ ರವಿ ಭಟ್ರ ಕಡ್ದಾಕ ಹೋದ್ರ. ರವಿ ಭಟ್ರು ಕಡ್ದಾಕ ಹೋದ್ರ ನೊಂದೆ. ಶಶಿಕಲ್ ನಮ್ಮ ಮಕ ತೋರ್ಸೋದೆ.
ಅಪ್ಪ ಅವ ಅವ ಹಂಗೆ ಮಾಡ್ತಾವ. ಅವ ಇದಕ್ಕೆ ಗೆಜ್ಜೆ ಕಟ್ಟಿದ ಯಾವುದಕ್ಕೆ ಹೊಂಡ್ಗೋಕಿ ಗೆಜ್ಜೆ ಕಟ್ಟಿದ್ದವು ಶೇಖರ್. ಅವ ಹೋಗ್ಬೇಕಾದ್ರೆ ಕಳ 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 ಗಟ್ಟಿಗೆತ್ತ ಅಲ್ಲ ನೀವು ಸೊಪ್ಪು ಕೊಚ್ಚಕ್ ಬಂದಾರ ನೆಗಾಡ್ತಾರಲ್ಲ ಅವರೆಲ್ಲ ನೋಡಿ ಖುಷಿ ಪಡ್ತಾರೆ. ಹಾ, ವಿಡಿಯೋದಲ್ಲಿ ಬರ್ತಾ ಇದ್ದಾರೆ ಅವರು. ಪ್ರವೀಣ್ ಸೊಪ್ಪು ಕಚ್ಚುತ್ತಾ ಇದ್ದಾನೆ. ಹಂಗಾರೆ ಹಂಗೆ ಮಾಡ್ತೆ ತಡೆ. ಮಲ್ನಾಡು ಇವರು ಯಾರು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ ಚೋಳು ಬದನೆ ಅಂತ ಹೇಳ್ತಾರೆ. ಉದ್ದಕ್ಕೆ ಆಗುತ್ತೆ. ಇದರಲ್ಲಿ ತುಂಬ ಕಲರ್ ಇರುತ್ತೆ ಮತ್ತು ಬದನೆಯಲ್ಲಿ ತುಂಬ ವೆರೈಟಿನೂ ಇರುತ್ತೆ. ಇದು ತುಂಬಾ ಜಾಸ್ತಿ ಕಾಯಿ ಬಿಡುತ್ತೆ ಮತ್ತು ತುಂಬ ದೊಡ್ಡ ದೊಡ್ಡದಾಗಿ ಬಿಡುತ್ತೆ. ಇದು ಈಗ ಕೊನೆ ಹಂತದಲ್ಲಿರೋದ್ರಿಂದ ಪುಟ್ಟದಾಗಿ ಬಿಟ್ಟಿದೆ. ಇದನ್ನು ಒಂದು ಸಿಂಪಲ್ಲಾಗಿ ಪಲ್ಯ ಮಾಡೋದನ್ನು ಹೇಳ್ತೀನಿ. ಇದನ್ನು ಮೊದಲು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈಗ ಗಾಂಧಾರಿ ಮೆಣಸನ್ನು ಯೂಸ್ ಮಾಡಿ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡೋದನ್ನು ತೋರಿಸ್ತೀನಿ. ತುಂಬಾ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಎಲ್ಲ ಸಾರಿನೂ ತುಂಬ ಸಮಯ ತಗೊಂಡು ಅಡುಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಅರ್ಜೆಂಟಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಸಿಂಪಲ್ಲಾಗಿ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬದನೆಕಾಯಿ ಆರೋಗ್ಯಕ್ಕೆ ತುಂಬ ನಂಜು ಅಂತ ಏನೇನೋ ಹೇಳ್ತಾರೆ. ಆದರೆ ನಾವು ಎಲ್ಲ ತರಕಾರಿನೂ ಹಾಗೆ ಬಿಡೋದಕ್ಕಾಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕಾಗ್ತದೆ. ಮತ್ತು ನಮ್ಗೆ ಯಾವುದು ಬೇಡ ಅಂತ ಹೇಳ್ತಾರೋ ಅದು ತುಂಬಾ ರುಚಿಯಾಗೂ ಅನಿಸುತ್ತೆ. ನೋಡಿ, ಇದಕ್ಕೆ ಈಗ ಸ್ವಲ್ಪ ಇಂಗು ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ತುಂಬಾ ಈಸಿಯಾಗಿರೋ ಪಲ್ಯ, ತುಂಬ ಸಮಯ ಬೇಕಾಗೋದಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕೊಚ್ಚಿಟ್ಕೊಂಡಿದ್ದೀನಲ್ಲ ಬದನೆಕಾಯಿಗೆ ತುಂಬಾ ನೀರು ಹಾಕಿ ಮೇಲಿಂದ ಅದನ್ನು ಅಂದರೆ ಹೋಳನ್ನು ಮಾತ್ರ ತೆಗೆದು ಗಟ್ಟಿಯಾಗಿ ಹಿಂಡ್ಕೊಂಡ್ರೆ ಬೀಜ ಎಲ್ಲ ಕೆಳಗಡೆ ಇರುತ್ತೆ. ಅಂದರೆ ನಮಗೆ ಬೀಜ ಬಾಯಿಗೆ ಸಿಗೋದಿಲ್ಲ. ಮತ್ತು ಕೆಲವು ಬೀಜ ತಿಂದರೆ ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀವಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಮೇಲ್ಗಡೆ ತೇಲ್ ಬರುತ್ತೆ ಕೊಚ್ಚಲೆಲ್ಲವ, ಬೀಜ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ. ನಾವು ಅದನ್ನಷ್ಟು ತೆಗೆದು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಒಗ್ಗರಣೆ ಫ್ರೈ ಆದಮೇಲೆ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಹಾಗಿಲ್ಲ, ಒಂದು 5 ನಿಮಿಷ ಫ್ರೈ ಮಾಡಿದ್ರೂ ಸಾಕು, ಬೆಂದೋಗ್ಬಿಡುತ್ತೆ ಇದು. ಈಗ ಒಂದು ಕುಟ್ಟಾಣಿಯಲ್ಲಿ ಮರಿಗೆ ಗೊಜ್ಜು ಮಾಡೋ ಮರಿಗೆ ಇದೆ ನಮ್ಮ ಮನೇಲಿ. ಅದರಲ್ಲಿ ಗಾಂಧಾರಿ ಮೆಣಸನ್ನು ಒಂದು 8-10 ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಅರೆದಿಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಅರೆದು ನೋಡಿ, ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕೈ ಸ್ವಲ್ಪ ಉರಿ ಆಗುತ್ತಲ್ಲ, ಗಮಿಯತ್ತೆ ಅಂತ ಹುಟ್ಟಲ್ಲಿ ಆ ಪಲ್ಯದ ಕೊತ್ತಲನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ವಾಪಸ್ ಹಾಕ್ತಾಯಿದ್ದೀನಿ. ಇದರಿಂದ ಮೆಣಸಷ್ಟು ಅದಕ್ಕೆ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ, ಎಷ್ಟು ಈಸಿಯಾಗಿರೋ ಪಲ್ಯನೇ ಕೊಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಈಗ ವಾಟೆ ಹುಳಿನ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಮನೇಲೇ ಇರೋದು ಇದು ವಾಟೆಕಾಯಿನ ಬೇಸಿಗೆನಲ್ಲಿ ಹೆರೆದು ಒಣಸಿ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ. ನಾವು ವರ್ಷ ಪೂರ್ತಿ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ. ಲಿಂಬುನೂ ಮಾಡ್ತೀವಿ, ಆದರೆ ಲಿಂಬು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗೋದ್ರಿಂದ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ಆಮ್ಚೂರು ಪೌಡ್ರು ಎಲ್ಲ ಯೂಸ್ ಮಾಡ್ತಾರಲ್ಲ ಈಗೆಲ್ಲ, ನಾವು ಅದನ್ನೆಲ್ಲ ಯಾವುದೂ ಯೂಸ್ ಮಾಡೋದಿಲ್ಲ. ನಮಗೆ ನ್ಯಾಚುರಲಾಗಿ ಇಲ್ಲೇ ಸಿಗುತ್ತಲ್ವ, ಇದನ್ನೇ ಯೂಸ್ ಮಾಡ್ತೀವಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫೈನ್ ಪೌಡ್ರ್ ಇದೆ ಅಂತ. ಇದಕ್ಕೆ ನಾವು ವಾಟೆ ಹುಳಿ ಅಂತ ಹೇಳ್ತೀವಿ. ನಾವು ಸಾಂಬಾರು ಪಲ್ಯ ಯಾವುದೇ ಇದಕ್ಕಾದರೂ ಇದನ್ನೇ ಯೂಸ್ ಮಾಡ್ತೀವಿ. ಇದನ್ನು ನಾವು ಮಾಡೋವಾಗಲೇ ಹಾಕ್ಬೋದು. ಈ ಲಿಂಬು ಆದರೆ ನಾವು ಕೊನೆಯಲ್ಲಿ ಹಾಕಬೇಕಾಗ್ತದೆ, ಸ್ವಲ್ಪ ಕಹಿ ಬರುತ್ತೆ ಅಂತ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ. ಕಲರ್ ಚೇಂಜ್ ಆಗಿದೆ ಈಗ. ನೋಡಿ, ತುಂಬ ಚೆನ್ನಾಗಿದೆ. ಈಗ ಕಲರ್ ಚೇಂಜ್ ಆಗಿದೆ.
ನೋಡಿ ಇದಕ್ಕೆ ನಾನು ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಪ್ಯೂರ್ ಗಾಂಧಾರಿ ಮೆಣಸು, ತುಂಬಾ ಚಿಕ್ಕ ಚಿಕ್ಕದಾಗಿದೆ ನೋಡಿ. ಈ ಗಾಂಧಾರಿ ಮೆಣಸಲ್ಲೂ ತುಂಬ ವೆರೈಟಿಗಳೇ ಬಂದಿವೆ, ಆದರೆ ನಾನು ಯೂಸ್ ಮಾಡೋದು ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದು ಅಂದರೆ ಚಿಕ್ಕದಾಗಿದೆ, ತುಂಬ ರುಚಿಯಾಗೂ ಇರುತ್ತೆ ಇದು. ಈಗ ಪಲ್ಯ ಫ್ರೈ ಆಗಿದೆ ಚೆನ್ನಾಗಿ. ಈಗ ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ನಾವು ಇದಕ್ಕೀಗ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಉಳ್ಳಾಗಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಆಯಿತು, ಸಿಂಪಲ್ ಪಲ್ಯ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನಗೆ ಗೊತ್ತಿರೋ ಹೀಗೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಹಾಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರೋ ರೆಸಿಪಿಗಳನ್ನು. ನೋಡಿ ಎಷ್ಟು ಸಿಂಪಲ್ ಆಗಿರೋ ಪಲ್ಯ ರೆಡಿಯಾಗಿದೆ ಅಂತ. ಊಟದ ಜೊತೆ ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ ಈಗ ರೆಡಿಯಾಗಿದೆ ನಮ್ಮ ಪಲ್ಯ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಒಂದು 10 ನಿಮಿಷದ ಒಳಗಡೆನೇ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಮರದಿಂದ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದರೊಳಗೆ ನಾವೆಲ್ಲದನ್ನೂ ಅರೆದು ಕುಟ್ಟಿ ಮಾಡುವಂಥದ್ದನ್ನೆಲ್ಲದನ್ನೂ ಮಾಡ್ತೀವಿ. ಈಗೆಲ್ಲ ಕಲ್ಲು ಮತ್ತು ಸ್ಟೀಲು ತುಂಬ ವೆರೈಟಿಗಳಲ್ಲಿ ಸಿಗುತ್ತೆ, ಆದರೆ ಇದು ತುಂಬ ಹಳೆಯ ಕಾಲದ್ದು, ಎಲ್ಲ ಕಡೆ ಎಲ್ಲ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಇದೆ, ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಸುಮಾರು ವಾರಕ್ಕೆ 2-3 ಸಾರಿನಾದರೂ ಮರಿಗೆ ಗೊಜ್ಜು ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ನಮ್ಮಲ್ಲಿ ಕನಿಷ್ಠ 3 ಪದಾರ್ಥ ಇದ್ದೇ ಇರುತ್ತೆ, ಒಂದೊಂದು ದಿವಸ 4-5 ಎಲ್ಲ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಪಲ್ಯ, ಮಜ್ಜಿಗೆ ಗೊಜ್ಜು, ಹೀರೆಕಾಯಿ ಬಜ್ಜಿ, ಸಾಂಬಾರು, ಮಾವಿನಕಾಯಿ ಹತ್ತನಪ್ಪಳ್ಳಿ, ಮೊಸರು ಮತ್ತು ಮಾವಿನ ಹಣ್ಣು ರಸಾಯನ. ಇದಿಷ್ಟು ನಮ್ಮನೆ ಇವತ್ತಿನ ಊಟದ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗೆ ತುಂಬ ವೆರೈಟಿ ಇದ್ದರೆ ಊಟ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇದರಲ್ಲಿರೋ ರೆಸಿಪಿಗಳನ್ನು ನಾನು ಮುಂದೆಲ್ಲ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.